ಇಡೀ ನಾಡಿನ ನಾಯಕನಾಗಬೇಕು ಅನ್ನೋದೇ ಈ ನಿನ್ನ ತಾಯಿ ಆಸೆ ಕಂದ. ಅವ್ವ ನಿನ್ನ ಆಸೆಗೆ ಭಾಷೆ ಕೊಟ್ಟು ಹೇಳ್ತೇನವ್ವ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಕರ್ನಾಟಕದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವಲ್ಲಭಾಯ್ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೇಗೆ ಅಜರಾಮರವಾಗಿದೆಯೋ ಈ ನಿನ್ನ ಮಗನ ಹೆಸರು ಅಜರಾಮರವಾಗಿ ಉಳಿಯಬೇಕವ್ವ. ಹಾಗೆ ಮಾಡುತ್ತೇನೆ, ಹಾಗೆ ಬೆಳೆಯುತ್ತೇನವ್ವ. ಈ ನಿನಗೆ ಕೊಡುವ ಮಾತು. ಕಂದ, ಈ ನಿನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ಹಸಿದ ಹೊಟ್ಟೆ ಕೂಡ ತುಂಬಿದಷ್ಟು ಸಂತೋಷವಾಯ್ತು ಕಂದ. ಅಲ್ಲ, ನೀನು ಈ ಊರಿನಲ್ಲಿರುವ ಸತ್ಯವಂತರ ಪಾಲಿಗೆ ಸರ್ದಾರನಾಗಿ ನರಹಂತಕರ ಬಾಳಿನ ನರವನ್ನು ಕೀಳುವ ನರಸಿಂಹನಾಗಬೇಕು ಕಂದ. ನೋಡು, ಇದು ನೀನು ಮಾಡ್ಬೇಕನ್ನದೆ ನೋಡಿದ ಜನರೆಲ್ಲ ಯಾವ ತಾಯಿ ಹೆತ್ತಿದ ಮಗನು ಅಂತ ತುಂಬಾ ಹೆಮ್ಮೆ ಪಡಬೇಕು. ಆಗ ಮಾತ್ರ ಈ ತಾಯಿ ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ಮಗನೇ. ಅವ್ವ 9 ತಿಂಗಳ ಒತ್ತು ಎತ್ತ ತಾಯಿಗೆ ಪಾದಕ್ಕೆ ಹಾನಿ ಮಾಡಿ ಹೇಳ್ತೇನವ್ವ. ಹೆಗಲಿಗೆ ಕೊಡಲಿ, ಎಲ್ಲಿ ಟಗರಿ ಹಿಡ್ಕೊಂಡು ಹೋದರೆ ಸಾಕವ್ವ. ದುಷ್ಟ ನನ್ನ ಮಕ್ಕಳು ಧ್ವಂಸವಾಗಬೇಕು, ಕೆಟ್ಟ ನನ್ನ ಮಕ್ಕಳು ಕೈಲಾಸ ಸೇರಬೇಕು, ನೀಚ ನನ್ನ ಮಕ್ಕಳು ಸುಗಾರ ಸೇರಬೇಕು. ಹಾಗೆ ಮಾಡುತ್ತೇನವ ಮೈಲಾರ. ಮನಸ್ಸು ಕೊಟ್ಟರೆ ಮೈಲಾರ, ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವೋ ಈ ನಿನ್ನ ಮಗನ ಸಿದ್ಧಾಂತ ತಾಯಿ, ಸಿದ್ಧಾಂತ. ಅಕ್ಕ ಅವ್ವ ಶ್ರೀಕಾಂತ ಬಾಬು ಬಂದ್ರು. ಅಲ್ಲ ತಮ್ಮ, ಈಗ ನಿಮ್ಮ ಅಕ್ಕನ ಮನೆ ನೆನಪಿಗೆ ಬಂತ ನಿನ್ಗೆ? ಅಕ್ಕ ಇದೀಗ ಬಂದೆ. ಹಾಗೇನಿಲ್ಲ ಅಕ್ಕ, ಇಂದು ಶನಿವಾರ ಆಂಜನೇಯ ಸ್ವಾಮಿ ರಥೋತ್ಸವ ಇದೆಯಲ್ಲ, ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಅಣ್ಣ ಕಳಿಸಿದ್ದಾರೆ. ಅವ್ವ ನಿನ್ನ ತಮ್ಮ ಬಹಳ ಆಸೆ ಇಟ್ಟು ತವರ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾನವ್ವ. ಒಳ್ಳೆ ಅಣ್ಣ ಬಾರದವ್ವ. ಒಂದು ದಿನ ಇದ್ದು ನಿಮ್ಮ ಅಣ್ಣ ತಮ್ಮಂದಿರ ಸುಖದಿಂದ ಇದ್ದು ಹೋಗಿ ಬಾರವ್ವ. ನೋಡಪ್ಪ, ನಿನ್ನ ಆಸೆಗೆ ನಾನೇನು ಕಣ್ಣೆನ್ಸೋದಿಲ್ಲ. ನನ್ನ ಕೈಲಂತೂ ಈಗ ಬರೋದಕ್ಕಾಗಲ್ಲ. ಈ ನಿನ್ನ ಮಾವನನ್ನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗು, ಸರಿನಾ? ಹಾಗಲ್ಲ ಅಕ್ಕ, ಅತ್ತಿಗೆ ಯಾವುದೋ ಒಂದು ಅರಿಕೆಯನ್ನು ಹೊತ್ತಿದ್ದಾಳಂತೆ. ಆ ಅರಿಕೆಯನ್ನು ನೀನು ಮತ್ತೆ ಅತ್ತಿಗೆ ಸೇರಿ ಆ ದೇವರಿಗೆ ಮುಟ್ಟಿಸಬೇಕು. ಅದಕ್ಕೆ ನಿಮ್ಮನ್ನು ಬಿಟ್ಟು ಬರಬೇಡಿ ಅಂತ ಹೇಳಿದ್ದಾರೆ. ಸರಿ, ನೋಡು, ನಿನ್ನ ತಮ್ಮನಿಗೆ ಶ್ರೀಕಾಂತನನ್ನು ಊಟಕ್ಕೆ ಕರೆದುಕೊಂಡು ಬಂದ್ಬಿಡಿ, ಸರಿನಾ? ಬಾ ಶ್ರೀಕಾಂತ್, ಹೋಗೋಣ ಊಟಕ್ಕೆ. ನಡೀರಿ ಬಾವ, ಹೋಗೋಣ.